ಮೊನ್ನೆ ಕಾರಲ್ಲಿ ಹೋಗ್ತಾ ಇದ್ವಿ. ರೇಡಿಯೋನಲ್ಲಿ ಇವಾಗಿನ ಟ್ರೆಂಡಿಂಗ್ ಸಾಂಗ್ ಬರ್ತಾಯಿತ್ತು. ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೇನು, ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೇನು, ಅತ್ತೆಯ ಮಗನು ನನ್ನ ಹತ್ತಿರ ಬಂದಾಗ, ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ. ಈ ಹಾಡು ಬರ್ತಿತ್ತು. ನನ್ನ ಮಗ ಕೇಳ್ತಾನೆ, ಅತ್ತೆಯ ಮಗ ಮಾವನ ಮಗಳು ಮೋಹಿಸಿ ಬರೋದು ಏನಿದು ಲಾಜಿಕ್ ಅಂತ. ಅವರೆಲ್ಲ ಕಸಿನ್ಸ್ ಆಗ್ತಾರ್ತಾನೆ ಅಂತ. ಏನಂತರಿ ಹೇಳೋದು, ನಮ್ಮನ್ನೆಲ್ಲ ಓ ನಿಂಗೆ ಅತ್ತೆ ಮಗ ಇದ್ದಾನಾ, ಓ ಮಾವನ ಮಗಳಿದ್ದಾಳ ನಿನಗೆ ಅಂತ ರೇಗಿಸೋರು. ಇವಾಗ ಕಾನ್ಸೆಪ್ಟೇ ಮಕ್ಳಿಗೆ ಗೊತ್ತಿಲ್ಲ. ಎಲ್ಲರೂ ಕಸಿನ್ಸ್. ಅಲ್ಲ, ಒಂದು ರೀತಿಲಿ ಒಳ್ಳೆಯದು, ಬಟ್ ಆ ಸೋದರ ಸಂಬಂಧಗಳೇ ಇವಾಗಿನ ಮಕ್ಳಿಗೆ ಗೊತ್ತಿಲ್ಲ. ಸೊ ನಾನು ಫುಲ್ ಎಕ್ಸ್ಪ್ಲನೇಷನ್ ಕೊಡಬೇಕಾಯ್ತು. ತಾಯಿ ತಮ್ಮ ಅಥವಾ ಅಣ್ಣನಿಗೆ ಮಗಳಿದ್ದರೆ ಅವಳು ಸೋದರ ಸೊಸೆ ಆಗ್ತಾಳೆ. ಅವಳನ್ನು ನನ್ನ ಮಗನಿಗೆ ನಾನು ಸೊಸೆ ಮಾಡ್ಕೋಬಹುದು, ನಾನು ಅವಳಿಗೆ ಸೋದರತ್ತೆ ಆಗ್ತೀನಿ ಅಂತ. ಹಾಗೆ ತಂದೆಗೆ ತಂಗಿ ಅಥವಾ ಅಕ್ಕ ಇದ್ದರೆ ಅವರು ಸೋದರತ್ತೆ ಆಗ್ತಾರೆ. ಅವರಿಗೆ ಮಗ ಮಗಳು ಇದ್ದರೆ ಸೋದರಳಿಯ ಸೋದರ ಸೊಸೆ ಆಗ್ತಾರೆ. ಹೀಗೆ ಮದುವೆ ಮಾಡಬಹುದು, ಮಾಡ್ತಾ ಇದ್ದರು ಮುಂಚೆ. ಜಾಸ್ತಿ ಇವಾಗೆಲ್ಲ ಜಾಸ್ತಿ ನಡೆಯಲ್ಲ, ಮಾಡ್ತಾ ಇದ್ರು ಅಂತ ತಿಳಿಸಿ ಹೇಳಬೇಕಾಯ್ತು. ಯಾಕೆ ಹಂಗೆ ಮಾಡ್ತಾಯಿದ್ರು, ಕಸಿನ್ಸ್ ಅಲ್ವಾ ಅಂತ ಮತ್ತೆ ಪ್ರಶ್ನೆ ಬಂತು. ಆವಾಗ ನೋಡಪ್ಪ, ಸಂಬಂಧಗಳು ಹಾಗಿತ್ತು, ಮಾಡಬಹುದು ಅಂತ ಇತ್ತು. ಅವರು ಅಣ್ಣ ತಂಗಿ ಅಂತ ಅನ್ಸ್ಕೋತಾ ಇರಲಿಲ್ಲ. ಆದ್ದರಿಂದ ಸೋದರ ಸಂಬಂಧಗಳು ಹೀಗೆ ವರ್ಕ್ ಆಗೋದು ಅಂತ ಫುಲ್ ಎಕ್ಸ್ಪ್ಲನೇಷನ್ ಕೊಡಬೇಕಾಯ್ತು. ನಿಮ್ಮ ಮನೇಲೂ ಈ ಥರ ಸಂದರ್ಭ ಬಂದಿದೆಯಾ?